ಎಲ್ರಿಗೂ ನಮಸ್ಕಾರ. ಜೊತೆಯಲ್ಲಿ ನಮ್ಮ ಸುದ್ದಿ 7 ಡಿಜಿಟಲ್ ಮೀಡಿಯಾ ಇದು ಸುಂದರವಾದ, ಇದೀಗ ಭಾಳ ಸುಮಾರು 2 ವರ್ಷಗಳಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಖ್ಯಾತಿ ಪಡೆದಿದೆ ಅಂತ ಹೇಳಿ ಖುಷಿಯಾಗುತ್ತೆ. ಅಂಥ ಒಂದು ಮೀಡಿಯಾದಲ್ಲಿ ಇವತ್ತು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ವಿಶಿಷ್ಟವಾಗಿ ವಿನೂತನವಾಗಿ ಒಂದು ವ್ಯಕ್ತಿ ಇವತ್ತು ನಾವು ಪರಿಚಯ ಆಗಿದ್ದಾರೆ. ಅಂದರೆ ಅವರ ಹೆಸರು ಶೇಖ್ ವಾಹಿದ್. ಈತ ಮೂಲತಃ ಸುಮಾರು 4 ದಶಕಗಳಿಂದ ದುಬೈ, ಕುವೆತ್ತು, ಪರರಾಷ್ಟ್ರಗಳಲ್ಲಿ ಅವರು ನೆಲೆಸಿ ಅಲ್ಲಿ ಸರ್ವಿಸ್ ಅವರ ಕರ್ಮಭೂಮಿ ಅದಾಗಿರ್ತದೆ. ಇವರು ಮೂಲತಃ ಉಡುಪಿ ಜಿಲ್ಲೆಯ ಮಂಚಿಯಲ್ಲಿ ಜನನ, ಮಂಚಿ ಅನಿಸುತ್ತೆ, ಉಡುಪಿಯ ಮಂಚಿಯಲ್ಲಿ ಜನ ಆಗಿರ್ತದೆ. ಇವರು ವಿದ್ಯಾಭ್ಯಾಸ ಕೂಡ ಎಲ್ಲ ಸಾಮಾನ್ಯ ಬಾಲ್ಯಾವಸ್ಥೆ ಎಲ್ಲ ಉಡುಪಿಯಲ್ಲೇ ಕಳೆದಿರ್ತಾರೆ. ಹಾಗೆ ಇವರ ಪರಿಚಯ ಹೇಗಪ್ಪ ಅಂತ ಹೇಳಿದ್ರೆ, ನನಗೆ ಒಂದು ಇಂಟರ್ನ್ಯಾಷನಲ್ ಒಂದು ದೊಡ್ಡದೊಂದು ಫಂಕ್ಷನ್ ನಡೀತಾ ಇತ್ತು ಸುಮಾರು ಒಂದು 5-6 ತಿಂಗಳ ಹಿಂದೆ. ನಾನು ಕೂಡ ಅಲ್ಲಿ ಗೆಸ್ಟಾಗಿ ಹೋಗಿದ್ದೆ, ಇವರು ಗೆಸ್ಟ್ ಆಗಿದ್ದರು. ಈತ ಏನು ಮಾಡಿದ್ರು ಅಂತ ಹೇಳಿದರೆ, ಅವರು ಮಾತಾಡುವಾಗ ಮೊದಲಿಗೆ ತುಳುವಲ್ಲಿ ಮಾತಾಡ್ತಾರೆ. ಅಲ್ಲಿ ಅನೌನ್ಸ್ ಮಾಡಿದ್ದು ಹೇಗೆ ಅಂತ ಹೇಳಿದರೆ, ಅದರ ನಿರೂಪಕರು ಇವರು ದುಬೈ ನಿವಾಸಿ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು. ನಾನು ಅಲ್ಲಿಯ ಬಾರ್ಡ್ರ್ ತುಳುವನೇ ಆದ್ದರಿಂದ ಕೂಡ ನಾನು ಮತ್ತೆ ಮಾತಾಡಿದೆ, ಪರಿಚಯ ಆಯಿತು. ಅವ್ರ ಮತ್ತೆ ಜಾಸ್ತಿ ಮಾತಾಡಲಿಕ್ಕಾಗಲಿಲ್ಲ ಆವತ್ತು. ಕಾರಣಾಂತರದಿಂದ ಅವರು ಇವತ್ತು ಈ ದಿನ ಒಂದು ವಿಶೇಷ ದಿನ ಅಂದ್ಕೋತೀನಿ. ಯಾಕಂತ ಹೇಳಿದ್ರೆ ಶೇಖ್ ಆ ಹೆಸರೇ ಎಲ್ಲರೂ ನಮ್ಮ ವಾಡಿಕೆ ಶಬ್ದಗಳು ಎಲ್ಲರೂ ಶೇಖ್ ಮಾಡುವಂಥ ಒಂದು ವಾಯ್ಸ್ ಇದೆ ಅವರ ಧ್ವನಿಗೆ, ಅವ್ರ ಮಾತಿಗೆ. ನಯ, ವಿನಯ, ಸೌಜನ್ಯ, ಘನತೆ, ಗೌರವ ಎಲ್ಲವೂ ಇದೆ. ಅದನ್ನು ನಾವೆಲ್ಲ ಶೇಖ್ ಆಗ್ತೀವಂತ ಅವ್ರು ಎದ್ದು ನಿಂತು ಮಾತಾಡಿದರೆ. ಹಾಗೂ ಅದು ಅರ್ಥಗರ ಹೆಸರಿಗೆ ತಕ್ಕಂತಿದ್ದಾರೆ ಅವರು. ಅದು ವರ್ಣನೆ ಮಾಡೋಕ್ಕಾಗಲ್ಲ. ನನಗವರು ವರ್ಣನೆ ಮಾಡೋದಕ್ಕಂತ ಹೇಳ್ತಾ ಇಲ್ಲ. ಹಾಗೆ ಇವತ್ತು ಒಂದು ಬೆಂಗಳೂರು ಗಾಂಧಿನಗರದಲ್ಲಿ ಯಾವುದೋ ಒಂದು ಸ್ಟಾರ್ ಹೋಟ್ಲ್ ಒಂದು ಕಾರ್ಯಕ್ರಮ ಇತ್ತು. ಬೈ ಚಾನ್ಸ್ ನಾನು ಅವರಿಗೆ ಫೋನ್ ಮಾಡಿದೆ. ಅವರು ಅಲ್ಲೇ ಇದ್ದರು. ದಯವಿಟ್ಟು ನೀವು ನಮ್ಮ ಕಚೇರಿಗೆ ಬನ್ನಿ ಅಂತ ನಾನು ಅವರಿಗೆ ಕರೆದೆ, ಸ್ವಾಗತ ಮಾಡಿದೆ. ನಾನು ಡಾಕ್ಟರ್ ಕೆಂಚನೂರು ಶಂಕರ, ಕರ್ನಾಟಕ ರಾಜ್ಯ ಕಲಾವಿದರ ಕಲ್ಯಾಣ ವೇದಿಕೆಯ ಕೇಂದ್ರ ಕಚೇರಿ ಇದು ಮತ್ತಿಕೆರೆ MS ರಾಮಯ್ಯ ಕಾಲೇಜ್ ಮುಂಭಾಗದಲ್ಲಿದೆ. ಸುಮಾರು 25 ವರ್ಷಗಳಿಂದ ಇಲ್ಲಿ ನನ್ನ ಕಚೇರಿ ಇದೆ. ನನ್ನ ಕಚೇರಿಗೆ ಅವರು ಇವತ್ತು ಆಗಮನ ಮಾಡಿ ಅಷ್ಟು ಬ್ಯುಸಿ ಇರ್ತಾರೆ. ಆತ ಎಷ್ಟು ಬ್ಯುಸಿ ಅಂತ ಹೇಳಿದರೆ, ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದರು. ಸಮಾಜ ಸೇವೆಯೊಂದಿಗೆ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದರು. ಸ್ಟಾರ್ PVS ಎಂಟರ್ಪ್ರೈಸಸ್ನ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಣಿಪಾಲ ಇದರ ಮಾಲೀಕರು ಹೌದು, MDನೂ ಹೌದು. ಹಾಗೆಯೇ KPCC ಕಚೇರಿಯಲ್ಲಿ KPCC ಇದರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇದರಲ್ಲಿ ಅಲ್ಪಸಂಖ್ಯಾತರ ಘಟಕದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಎಷ್ಟು ಖುಷಿಯಾಗುತ್ತೆ. ಅವರಲ್ಲೆಲ್ಲ ಇದ್ಕೊಂಡು ಎಷ್ಟು ಅವ್ರ ಕಾರ್ಯವೈಖರಿ ಹೆಂಗಿದೆ ನೋಡಿ. ಜಾನಬ್ ಟವರ್ ಮಣಿಪಾಲ ಇದರ ಕೂಡ ಮಾಲೀಕರಾಗಿದ್ದರು. ಅದಲ್ಲದೆ ಅಮೇರಿಕನ್ ಸೊಸೈಟಿ ಆಫ್ ಸೇಫ್ಟಿ ಇಂಜಿನಿಯರಿಂಗ್ ಇದರಲ್ಲಿ ಕೂಡ ಅವರು ಸದಸ್ಯರಾಗಿದ್ದರು, ಮೆಂಬರ್ ಆಗಿದ್ದರು. ಸುಮಾರು 4 ದಶಕ ಅಂದರೆ ಅದು ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಮಾತೃಭಾಷೆನ ನೋಡಿ. ನಮ್ಮಲ್ಲೊಂದು ಮಾತಿದೆ, ಇದು ನಮ್ಮ ಕರ್ನಾಟಕ ಮಾತೆ ಅಂತಾರೆ, ಭಾರತ್ ಮಾತೆ ಅಂತಾರೆ. ಅದು ಸುಮ್ಮನೆ ಬಂದಿಲ್ಲ. ಇಂತಹ ಒಂದು ಮಹಾನ್ ಪುರುಷರು, ಮಹಾನ್ ಮಹಿಮರು ಹುಟ್ಟಿರ್ತಾರೆ. ಹಿಂದೆ ಬುದ್ಧ ಹುಟ್ಟಿದ, ಬಸವ ಹುಟ್ಟಿದ, ಗಾಂಧಿ ಹುಟ್ಟಿದ, ಹಾಗೆ ಈಗ ಒಂದು ವರ್ಗದಲ್ಲಿ ಹುಟ್ಟಿರ್ತಾರೆ ಸಾಮಾನ್ಯವಾಗಿ. ನೋಡಿ, ಅವರು ಆ ಮಾತೃಭಾಷೆಯನ್ನು ಹೆಂಗಲ್ಲಿ ಅವರು ತುಳು ಭಾಷೆ, ಅದು ಅವ್ರ ಭಾಷೆಯಲ್ಲಿ, ಅವ್ರ ಮಾತೃಭಾಷೆ ಉಡುಪಿದು. ಹಾಗಾಗಿ ಅದನ್ನು ಕೇಳಿ ನಂಗೆ ಭಾಳ ಖುಷಿಯಾಯಿತು. ನಾನು ಕೂಡ ತಿಂಗಳಿಗೆ 20 ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸ್ತೇನೆ. ಇಂಥ ವ್ಯಕ್ತಿಗಳನ್ನ ನೋಡ್ತಾ ಇರ್ತೀನಿ. ಅವ್ರು ನಾನು ಕರೆದಾಗ ನನ್ನ ಕರೆಗೆ ಹೋಗೊಟ್ಟು ಹುಡುಕೊಂಡು ಬಂದಿರಲ್ಲ ಈ ಸ್ಥಳಕ್ಕೆ. ಅವರಿಗೆಲ್ಲವೂ ಭಗವಂತ ಒಳ್ಳೇದು ಮಾಡ್ತಾನೆ. ಅವರ ಸಹಾಯ ಎಲ್ಲರಿಗೂ ಮಾಡಿದ್ದಾರೆ. ಅಶಕ್ತರಿಗೆ, ಅಸಹಾಯಕರಿಗೆ, ಓದೋ ಮಕ್ಕಳಿಗೆ, ಅಥವಾ ಮದುವೆ ಮತ್ತೊಂದು ಯಾರಿಗೆ ಕೈಯಲ್ಲಿ ಸಾಧ್ಯ ಇಲ್ಲದವರಿಗೆ ಅವರಿಗೆ ಸಹಾಯ ಮಾಡಿದ್ದಾರೆ ಅಂತ ಕೇಳಿದ್ದೀನಿ, ತಿಳ್ಕೊಂಡಿದ್ದೀನಿ. ಹಾಗೆ ಅವರು ಇನ್ನೂ ಕೂಡ ಆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಆ ಮುಖದ ವರ್ಚಸ್ಸೇ ಆಗಿದೆ. ಹುಣ್ಣಿಮೆಯ ಚಂದ್ರ ಮಚಿಸ್ತಾ ಇದೆ. ಇನ್ನು ಸ್ವಲ್ಪ ಗಡ್ಡ ಬಿಟ್ಕೊಂಡು ಕಾಣೋದಕ್ಕೆ ವಿಲನ್ ಥರ ಕಾಣ್ತಾರೆ. ಅವರು ಬಾಯಿ ಬಿಟ್ಟಾಗ, ಮಾತಾಡಿದಾಗ ಅಷ್ಟೊಂದು ಚಂದದ ನುಡಿಮುತ್ತುಗಳು ಹೊರಗಡೆ ಬೀಳ್ತವೆ. ಖುಷಿಯಾಗುತ್ತೆ. ಅವರ ನುಡಿಮುತ್ತು ಹೊರಗಡೆ ಬಂದಾಗ ಹಿಂದೆ ನಮ್ಮ ರಾಷ್ಟ್ರದಲ್ಲಿ ಜನತಕ್ಕಂಥ ಎಲ್ಲ ಮಹಾನ್ ಮಹಿಮರ ಸರ್ವಜ್ಞ, ಬಸವಣ್ಣ ಅವರೆಲ್ಲ ವಚನಗಳು ಜ್ಞಾಪಕ ಬರುತ್ತೆ. ಅಂದರೆ ನಾನು ಅವ್ರ ವೇದಿಕೆ ಮೇಲೆ ಅವ್ರು ಇವತ್ತು ಮಾತಾಡಿ ತಿಳ್ಕೊಂಡಾಗ ಎಷ್ಟು ನನಗೆಲ್ಲ ಅವ್ರಿಗೆ ಜ್ಞಾಪಕ ಆಯಿತು. ಇವತ್ತು ಬಸವಣ್ಣ ಸರ್ವಜ್ಞ ಹೇಳ್ದಂಗೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆವಿಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಅದಕ್ಕೆ ಅವರು ಹೋಲಿಕೆ ಆಗ್ತಾಯಿದ್ದಾರೆ. ಅವರೇನು ವಿದ್ಯೆ ಹೆಂಗೆ ಕಲಿತರು? ಸರ್ವಜ್ಞನೆಂಬವನು ಗರ್ವದಿಂದಾದವನೇ, ಸರ್ವರಳೊಂದೊಂದು ನುಡಿಗಲಿತು ವಿದ್ಯೆದ ಪರ್ವತವೇ ಆದ ಸರ್ವಜ್ಞ.
ಅವ್ರು ಹೆಂಗೆ ಕಲಿತರು ಅಂತ ಹೇಳಿದ್ರೆ ಅವ್ನು ಪಾಪ ಏನು ಸುಖದ ಸಪ್ಪತ್ತಿಗೆಯಲ್ಲಿ ಬೆಳೆದಿಲ್ಲ, ಚಿಕ್ಕ ವಯಸ್ಸಿಗೆ ಆಚೆ ಹೋದ್ರು, ಊರು ಬಿಟ್ಟರು, ಅಲ್ಲಿ ಹೋದ್ರು ಇಲ್ಲಿ ಹೋದ್ರು, ಎಲ್ಲೋ ಅಲ್ಲಿ ಸ್ವಲ್ಪ ಉರ್ದು ಕಲ್ತಿರ್ಬೇಕು, ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಕಲ್ತಿರು, ಕನ್ನಡ ಕಲ್ತರು, ತುಳು ಕಲ್ತ್ಕೊಂಡ್ರು, ಎಷ್ಟು ಖುಷಿಯಾಗುತ್ತೆ. ಭಾಷಾಭಿಮಾನವನ್ನು ಎತ್ತಿ ಹಿಡಿದಾರೆ ಅಂತ ಹೇಳಿದರೆ ಅದು ನಾನು ಕೂಡ ಬೆಂಗಳೂರಿಗೆ ಬಂದು ನನ್ನ ಇಲ್ಲಿಯ ಸುದೀರ್ಘ 50 ವರ್ಷಗಳ ನಾನು ಇಲ್ಲಿ ಸರ್ವಿಸ್ ಮಾಡಿ ನನ್ನ ಬಾಯಲ್ಲಿ ಇಲ್ಲಿಯ ಮೂಲ ಕನ್ನಡದೇ ಬರುವುದು. ಕೊಟ್ಟಾರೆ ಪುಟಾರೆ ಆದತೆ ಹೋಗತ್ತೆ ಅದನ್ನು ಇದನ್ನು ತುಚ್ಛೀಕರಿಸ್ತಾ ಇಲ್ಲ. ಈ ನಮ್ಮ ಕರ್ಮಭೂಮಿ ಇದು. ಇಲ್ಲಿ ಹೆಂಗಿದೆ ಹಂಗೆ ನಡ್ಕೊಂಡಿದ್ದೀವಿ, ಅವ್ರು ಹೆಂಗೆ ನಡ್ಕೊಂಡಿದ್ದಾರೆ. ಅದು ಅವರ ಅಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅರ್ಥಾತ್ ಕರಾವಳಿಯ ಆ ಪರಶುರಾಮ ಸೃಷ್ಟಿಯಲ್ಲೇ ಆಗಿರ್ತದೆ. ಅಲ್ಲಿ ಜಾತಿ ಕುಲ ಅವ್ರು ಹೇಳ್ತಾರೆ ಯಾವಾಗಲೂ, ನಾನು ಶೆಟ್ರೆ, ನಾನು ಶೆಟ್ರು ಅಂತ ಅವ್ರಿಗೆ ಹೆಂಗೆ ಗೊತ್ತೋ ಗೊತ್ತಿಲ್ಲ. ನಾನು ನನ್ನ ಸರ್ನೇಮ್ ಎಲ್ಲೂ ಹಾಕ್ಕೊಂಡಿಲ್ಲ. ನನ್ನ PhD ಕಾನ್ಸೆಪ್ಟೇ ಹಾಗಿತ್ತು, ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿಲ್ಲ. ಅವ್ರು ನನಗೆ ಹೇಳ್ತಾರೆ ಯಾವಾಗಲೂ, ಜಾತಿ ಮುಖ್ಯವಲ್ಲ, ಪ್ರೀತಿ ಮುಖ್ಯ, ಭಾಷೆ ಮುಖ್ಯ ಅಲ್ಲ, ದೇಶ ಮುಖ್ಯ, ಪಕ್ಷ ಮುಖ್ಯ ಅಲ್ಲ, ಪ್ರತಿನಿಧಿ ಮುಖ್ಯ ಅಂತ ನಮ್ಮ ಶೇಖ್ ಅವರ ಬಾಯಲ್ಲಿ ಅವರಿಗೆ ಅದು ನುಡಿಮುತ್ತುಗಳು ಬರ್ತಾ ಇರ್ತವೆ. ಹಾಗೆ ಅವರ ಭಾಷೆ ಕೇಳಲಿಕ್ಕೆ ಚಂದ. ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಅವರ ಮನಸ್ಸಿನ ಘನ ಅನಿಸಿಕೆ ಎಲ್ಲ ಪೂರ್ತಿ ಆಗುತ್ತೆ, ಶತಸಿದ್ಧ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಮ್ಮೆ ಯಾರು ಪ್ರವೇಶ ಆಗ್ತಾರೆ, ಇದು ನಮಗೊಂದು ಅನುಭವ ಇದೆ, ಇದು ನಂದೇನು ಹೆಗ್ಗಳಿಕೆ ಇಲ್ಲ, ಲಕ್ಷಕ್ಕೊಬ್ಬ ಇರ್ತಾನಂತೆ. ಹಾಗೆ ನಾನು ಒಬ್ಬ ಇಲ್ಲಿ ಇದ್ದೀನಿ. ಅವರ ಕಾರ್ಯವೈಖರಿ ನನಗೆ ಖುಷಿಯಾಗಿದೆ. ಅದೆಲ್ಲವೂ ಪೂರ್ತಿಯಾಗುತ್ತೆ, ಎಲ್ಲವೂ ಕೊನೆಗೊಳಿಸ್ತಾರೆ. ಅವರ ಮನೋ ಇಚ್ಛೆ ದೊಡ್ಡದಾಗಿದೆ, ಅವರು ಹೇಳ್ತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಕಲಾವಿದರಿಗೆ ತುಂಬ ಸಹಾಯ ಮಾಡ್ತಾರೆ, ಅಸಹಾಯಕರಿಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಅವರ ಆ ಒಂದು ಮನೋಭಾವನೆ ಖುಷಿಯಾದರೆ ನಾನು ಕರೆದೆ. ಶೇಖ್ ಅವರೇ, ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೊಮ್ಮೆ ನಿಮಗೆ ನಮ್ಗೆ ಹೇಗೆ ಹೇಳಬೇಕು ಅಂತ ಅರ್ಥ ಆಗುತ್ತಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಏನೂ ಇಲ್ಲದ ಮನುಷ್ಯ ಅಂದರೆ ಏನೂ ಇಲ್ಲ ಅಂದರೆ ಯಾರ ಹಿಂಬೆಲೆ ಸಹಾಯ ಇಲ್ಲದೇ ತಾವು ಒಂಟಿಯಾಗಿ ಹೋಗಿ ಅಲ್ಲಿ ಬೆಳೆದು ಬಂದು ಇಷ್ಟೆಲ್ಲ ಮಾಡಿ ನೀವು ಮಾದರಿಯಾಗಿದ್ದೀರಿ, ನೀವು ಜನಕ್ಕೆ ಆದರ್ಶರಾಗಿದ್ದೀರಿ, ನೀವು ಅಸಹಾಯಕರ ದಾರಿ ದೀಪವಾಗಿದ್ದೀರಿ ಅಂತ ಹೇಳ್ತಾ ನಿಮ್ಗೆ ಆ ಭಗವಂತ 100 ವರ್ಷ ಇನ್ನೂ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಮಂಜುನಾಥ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಕರ್ನಾಟಕದ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಇವತ್ತು ಗುರುಗಳಂತ ಕರೀತಾರೆ ಕಂಚನೂರು ಶಂಕರ್ ಅವರೊಂದು ಆಫೀಸಿಗೆ, ಅವರ ಒಂದು ಏನು ಹೇಳ್ತಾರೆ ಅದಕ್ಕೆ, ಕರ್ನಾಟಕ ರಾಜ್ಯ ಕಲಾವಿದರ ಕಲ್ಯಾಣ ವೇದಿಕೆ, ಕರ್ನಾಟಕ ರಾಜ್ಯದ ಕಲಾವಿದರ ವೇದಿಕೆ, ಅಲ್ಲಿಗೆ ಬಂದಿದ್ದೇನೆ. ಅವರ ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ನನಗೆ ತುಂಬ ಸಂತೋಷವಾಗಿದೆ. ಇಲ್ಲಿ ಸುಮಾರು 1 ಗಂಟೆಯಿಂದ ನಾನು ಇಲ್ಲಿ ಇದ್ದೇನೆ. ಅವರ ಮಾತುಗಳಂದರೆ ಒಂದು ಏನು ಹೇಳ್ತಾರೆ, ಅದು ಪಾಠದ ಹಾಗೆ. ಅವರ ಮಾತನ್ನು ಕೇಳ್ತಾ ಇದ್ದರೆ ನಮಗೆ ಒಂದು ಶಕ್ತಿ ಬರ್ತದೆ. ಅವರೊಂದು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ ಅಂತ ನಾನು ಹೇಳಬಯಸುತ್ತೇನೆ. ಮತ್ತು ವಿಶೇಷವಾಗಿ ಅವರು ನನ್ನ ಬಗ್ಗೆ ಹಲವಾರು ವಿಷಯಗಳು ಹೇಳಿದ್ದಾರೆ. ಅದು ನನಗೆ ಇನ್ನೂ ಮುಂದಿನ ಜೀವನಕ್ಕೆ ಒಂದು ಕಟ್ಟಿಕೊಟ್ಟ ಬುತ್ತಿಯಾಗೆ ಆಗಿದೆ ಈಗ ನನ್ನಲ್ಲಿ. ಆ ಶಕ್ತಿ ಬಂದಿದೆ ನನ್ನಲ್ಲಿ. ಅವರ ಒಂದು ಮಾತುಗಳನ್ನು ಬೆಲೆ ಕೊಟ್ಟು ನಾನು ನನ್ನ ಮುಂದಿನ ಜೀವನವನ್ನು ಅದೇ ರೀತಿ ನಡೆಸುತ್ತೇನೆಂದು ನನಗೆ ಇದಿದೆ, ಒಂದು ವಿಚಾರ ಇದೆ, ನಂಬಿಕೆ ಇದೆ. ಅದರಿಂದ ಅವರು ಹೇಳಿದ ಹಾಗೆ ನನ್ನ ವಿದ್ಯಾಭ್ಯಾಸ ಆಗಲಿ, ನಾನು ಹೊರದೇಶಕ್ಕೆ ಹೋಗೋದಾಗಲಿ, ಹಲವಾರು ಕಷ್ಟ ನಷ್ಟಗಳನ್ನು ನಾನು ಅನುಭವಿಸಿದ್ದೇನೆ. ಈಗ ನಾನು ಸಮಾಜ ಸೇವೆ ಕೂಡ ಮಾಡುತ್ತಿದ್ದೇನೆ, ನಾನು ರಾಜಕೀಯದಲ್ಲಿ ಕೂಡ ಇದ್ದೇನೆ, ಮತ್ತು ನನ್ನ ಕಂಪೆನಿಗಳನ್ನು ನಡೆಸ್ತಾ ಇದ್ದೇನೆ. ನಾನು ಕುವೈಟಲ್ಲಿ, ದುಬೈಯಲ್ಲಿ ನನ್ನ ಕಂಪೆನಿಗಳು, ಸಣ್ಣ ಕಂಪೆನಿ ನಡೀತಾ ಇದೆ. ಅವರು ಈಗ ಕೆಂಚನೂರು ಶಂಕರ್ ಅವರು ಹೇಳುವ ಒಂದು ಪ್ರತಿ ಮಾತಿನಲ್ಲೂ ಕೂಡ ಅವರಿಗೆ ಹೇಗೆ ಅದು ಗೊತ್ತಾಗಿದೆ, ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಅವರು ಹೇಳಿದ ವಿಷಯ ಸತ್ಯಕ್ಕೆ ದೂರ ಇಲ್ಲ. ಆದ್ದರಿಂದ ನಾನು ಅವರಿಗೆ ಚಿರ ಋಣಿಯಾಗಿದ್ದೇನೆ ಮತ್ತು ನಮ್ಮ ಕರ್ನಾಟಕದ ಜನತೆಗೆ ಕೂಡ ಚಿರ ಋಣಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.